ಮಾತಾಡ್ತಿರೋವಾಗಲೇ ನನ್ನ ದೂಕ್ಬಿಟ್ಟ. ಕರ್ಮ ಇದೆ ನಾನು ಬಂದಿರೋ ಕೆಫೆ. ಸೊ ಇದೇನು ಟೇಸ್ಟ್ ಬಂದು ಟಾಪ್ ನಾಟ್ಸ್ ಆಗಿರುತ್ತೆ. ನಾನು ಕೇಳಿದ್ರೆ 10/10 ಕೊಡ್ತೀನಿ. ನಮಸ್ಕಾರ, ಹೈ ಫ್ಲೈಯರ್ಸ್, ನಾನು ನಿಮ್ಮ DK. ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ 2026 ಗೈಸ್. ನಾನೊಬ್ಬ ಫುಡ್ ಲವರ್ ಅಂತ ತುಂಬ ಜನಕ್ಕೆ ಗೊತ್ತು. ಸೊ ಇವತ್ತೊಂದು ಸೂಪರ್ ಆಗಿರೋ ಕೆಫೆಗೆ ಲಂಚ್ಗೆ ಹೋಗ್ತಾ ಇದ್ದೀನಿ ನನ್ನ ಸ್ಪೆಷಲ್ ಪರ್ಸನ್ ಜೊತೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ರೈಡ್ ಮಾಡೋವಾಗ ಹೆಲ್ಮೆಟ್ ಹಾಕ್ಕೊಳ್ಳಿ, ಸೇಫಾಗಿ ರೈಡ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿಬಿಡಿ ಗಾಯ್ಸ್. ಸೊ ಲಾಸ್ಟ್ ಸ್ಯಾಟರ್ಡೆ ನಾನು ಆಫೀಸ್ಗೆ ಹೋಗ್ತಿದ್ದೆ. ಅದು ಬಂದು ನಾನು ಹೋಗ್ತಿದ್ದ ದಾರಿ ಬಂದು ಒನ್ ವೇ. ನಾನು ಹೋಗೋದು ಮಾತ್ರನೇ, ಆಪೋಸಿಟಿಂದ ಗಾಡಿ ಬರೋಂಗಿಲ್ಲ. ಬಟ್ ಒಬ್ಬ ಕ್ಯಾಬ್ ಡ್ರೈವರ್ ಆಪೋಸಿಟಲ್ಲಿ ಬಂದುಬಿಟ್ಟು ದಾರಿ ಬಿಡು ಅಂತಿದ್ದ. ನನಗೆ ಆಲ್ರೆಡಿ ರೆಡ್ ಸಿಗ್ನಲ್ ಬಿದ್ದಿತ್ತು, ಲೆಫ್ಟು ರೈಟಲ್ಲಿ ಗಾಡಿಗಳಿದ್ದಿತ್ತು, ಮೂವ್ ಮಾಡೋಕ್ಕಾಗಲಿಲ್ಲ. ನನಗೆ ವೆಯ್ಟ್ ಮಾಡೋ ಅಂತ ಹೇಳಿದ್ರೆ ಅವ್ನ ಕೈ ತೋರಿಸ್ಕೊಂಡು ಏನೋ ಬೈಕೊಳ್ತಿದ್ದ ಕಾರ್ ಒಳಗಡೆಯಿಂದ. ನಾನು ರೇಗ್ಬಿಟ್ಟು ನನಗೆ ಟೆನ್ಷನ್ ಆಗಿಬಿಟ್ಟು ಸಿಗ್ನಲ್ ನೋಡಪ್ಪ ಅಂತ ಹೇಳಿದೆ. ಅವ್ನು ಹಿಡಿದು ಬಂದು ಒಳ್ಳೆ ಪಂಟ ಥರ ನನ್ನ ಹತ್ರ ಜಗಳಕ್ಕೆ ಬಂದ. ನಾನು ನೋಡೋವರೆಗೂ ನೋಡಿದೆ. ಆಮೇಲೆ ನನಗೊಂದು ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟು ನಾನು ಗಾಡಿಯಿಂದ ಇಳಿದ್ಬಿಟ್ಟು ಏನು ನನ್ನ ಹತ್ರ ಎಗರ್ಕೊಂಡಲ್ಲ ಬರ್ಬೇಡ, ನೀನು ಸಿಗ್ನಲ್ ನೋಡ್ಕೊಂಡು ಮಾತಾಡೋ ಅಂತ ಹೇಳಿದೆ. ಮಾತಾಡ್ತಿರೋವಾಗಲೇ ನನ್ನ ದೂಕ್ಬಿಟ್ಟ. ಕರ್ಮ ಹೆಂಗೆ ತಿಕ್ಕ ಹೊಡಿತ ಅಂದರೆ ಅವನಿಗೆ ನನ್ನನ್ನು ದೂಕ್ಬಿಟ್ಟಿದ್ದು ನೆಕ್ಸ್ಟ್ ಸೆಕೆಂಡ್ಗೆ ಚುಟೀರಂತ ಅವ್ನು ಬೆನ್ನ ಮೇಲೆ ಒಂದು ಬಿಟ್ಟು. ಯಾರಪ್ಪ ಅಂತ ಹೇಳಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ಲು ಹಾಕ್ಕೊಂಡು ಒನ್ ವೇದಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಈ ಸಲ ಮಾತಾಡ್ತಿದ್ದೆ ಅಂತ ಹಾಕ್ಕೊಳಕ್ಕೆ ಚೆನ್ನಾಗಿ ಹಾಕಿದ್ರು. ಹೋಗ್ತಾ ಬೋಳಿ ಮಗನ ಬೈಕೊಂಡೇ ಹೋದೆ ನಾನು. ಅಷ್ಟರಲ್ಲಿ ಇನ್ನೊಂದು ಸಿಗ್ನಲ್ ಇತ್ತು. ಸಿಗ್ನಲಲ್ಲಿ ನಿಲ್ಸಿದ್ದೀನಿ. ಹಿಂದೆ ಡಬಕ್ ಅಂತ ಒಂದು ಸೌಂಡು. ಏನಪ್ಪ ಅಂತ ಹಿಂದೆ ತಿರುಗಿಡೋದು ಇನ್ನೊಂದು ಕ್ಯಾಬ್ ಡ್ರೈವರು. ಬೋಳಿ ಮಕ್ಕಳು ನನಗೆ ಬರ್ತೀರಂತ ಮನ್ಸಲ್ಲಿ ಅಂದ್ಕೊಂಡು ಗಾಡಿಯಿಂದ ಇಳಿಯೋಷ್ಟಕ್ಕೆ ಅವ್ನ ಕ್ಯಾಬ್ ಡ್ರೈವರು ಟಕ್ಕಂತ ಗಾಡಿಯಿಂದ ಆಚೆ ಬಂದು ಅವ್ನ ಗಾಡಿನ ನೋಡಿಲ್ಲ ಅವ್ನ ಪಾಪ. ನನ್ನ ಗಾಡಿ ನೋಡ್ಬಿಟ್ಟು ಸರ್ ಏನೂ ಆಗಿಲ್ಲ ತಾನೆ ನಿಮ್ಮ ಗಾಡಿಗೆ, ಸಾರಿ ಸರ್ ಟಚ್ ಮಾಡಿಬಿಟ್ಟೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಪ್ಲೀಸ್ ಮಾಡ್ದೆ ನಾನು. ಅದು ನನಗೆ ತುಂಬ ಇಷ್ಟ ಆಯಿತು. ಇವಾಗ ತಾನೇ ಕ್ಯಾಬ್ ಡ್ರೈವರ್ಸ್ನ ಬೈಕೋ ಬಂದೆ, ಅಷ್ಟು ಬೇಗ ಈ ಥರ ಒಂದೊಳ್ಳೆ ಮನುಷ್ಯ ಸಿಕ್ಬಿಟ್ಟಲ್ಲಪ್ಪ ಅಂತ ಒಂಥರ ಖುಷಿ ಆಯಿತು. ಸೊ ಇವಾಗ ನೀವು ಕಮೆಂಟಲ್ಲಿ ಹೇಳಿ, ಫಸ್ಟ್ ಕ್ಯಾಬ್ ಡ್ರೈವರ್ ಒಳ್ಳೆಯವನ ಇಲ್ಲ ಸೆಕೆಂಡ್ ಕ್ಯಾಬ್ ಡ್ರೈವರ್ ಒಳ್ಳೆಯವನ ಅಂತ ಹೇಳ್ಬಿಟ್ಟು. ಸೊ ಕ್ಯಾಬ್ ಡ್ರೈವರ್ಗಳ ಬಗ್ಗೆ ಮಾತಾಡಿಕೊಂಡು ಫೈನಲಾಗಿ ಕೆಫೆಗೆ ರೀಚ್ ಆಗಿಬಿಟ್ರಿ ನಾವು. ಇದೇ ನಾನು ಬಂದಿರೋ ಕೆಫೆ. ಸೊ ಇದೇನಂದರೆ ಅಮ್ಮ, ಅಕ್ಕ ಮತ್ತು ನನ್ನ ತಮ್ಮ ಮಾಡಿರೋ ಕೆಫೆ ಇದು. ನನಗೆ ಇವ್ರ ಹತ್ರ ತುಂಬ ಕ್ಲೋಸು, ಫ್ಯಾಮಿಲಿ ಥರ ಇವರು. ಬನ್ನಿ ಒಳಗಡೆ ಹೋಗಿ ನೋಡೋಣ. ಆಂಬಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಇಂಟೀರಿಯರ್ ಡೆಕೋರೇಷನ್ ಮತ್ತು ಕಿಚನ್ನು ತುಂಬ ಚೆನ್ನಾಗಿತ್ತು. ಇಲ್ಲಿ ಮೆನು 150 ಒಳಗೇ ಇರುತ್ತೆ, ಸಖತ್ ಅಫೋರ್ಡಬಲ್. ಇಲ್ಲಿ ಬರೀ ಊಟ ಮಾತ್ರ ಅಲ್ಲ, ಜನ ಬಂದು ಡ್ರಾಯಿಂಗು ಮತ್ತು ಪೇಂಟಿಂಗ್ ಕೂಡ ಮಾಡ್ತಾರೆ. ಗೋಡೆ ಮೇಲೆ ಇದ್ದ ಡ್ರಾಯಿಂಗ್ ಎಲ್ಲ ನೋಡಿಬಿಟ್ಟು ನನಗೂ ಸ್ವಲ್ಪ ಜೋಶ್ ಆಗ್ಬಿಡ್ತು. ನಮ್ಮಲ್ಲೂ ಎಲ್ಲರಲ್ಲೂ ಒಂದು ಚಿಕ್ಕ ಮಗು ಒಂದು ಬಚ್ಕೊಂಡಿರ್ತಾನೆ, ಅವನು ನಾಚೋಣ ಅಂದ್ಬಿಟ್ಟು ನಾವು ಒಂದು ಡ್ರಾಯಿಂಗ್ ಮಾಡ್ಬಿಡೋಣ ನಮ್ಮ ಕಡೆಯಿಂದ ಒಂದು ಅಂದ್ಬಿಟ್ಟು 90s ಕಿಡ್ಸ್ ಫೇವ್ರೇಟು ಕಿಕ್ ಪಟಾಸ್ಕಿ ಅಂತ ಅವರು ಡ್ರಾಯಿಂಗ್ ಮಾಡ್ತಿದ್ದೆ. ಹಂಗೆ ನನ್ನ ಸ್ಪೆಷಲ್ ಪರ್ಸನ್ನು ನಮ್ಮ ಬಾಸ್ ರಾವಣನ ಡ್ರಾಯಿಂಗು ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಗ್ಯಾಪಲ್ಲಿ ಹೊಟ್ಟೆ ಹಸಿದ್ದೆ ಅಂದ್ಬಿಟ್ಟು ನಾವು ಮೆನು ಬರ್ಕೊಟ್ಬಿಟ್ಟು ಬಂದ್ಬಿಟ್ಟೆ. ಫೈನಲಾಗಿ ಎಲ್ಲ ಸೆಟ್ಲ್ ಆದಮೇಲೆ ನಮ್ಮ ಚೆಫ್ ಆ ಕಡೆ ಕೇಳಿದ್ಮೇಲೆ ಮನುಷ್ಯ ಏನೋ ಎಕ್ಸಾಮ್ಗೆ ಹೋದಂಗೆ ನನ್ನ ಮೆನುನೆಲ್ಲ ಓದ್ಬಿಟ್ಟು ಒಂದು 5 ನಿಮಿಷದಲ್ಲಿ ಎಲ್ಲ ತಂದು ಕೊಡ್ತೀನಿ ಅಂದ್ಬಿಟ್ಟು ಶುರು ಹಚ್ಕೊಂಡ್ರು. ಅವ್ರು ಹಚ್ಕೊಂಡ್ರು ಇಲ್ವೋ, ನನಗೆ ಹೊಟ್ಟೆ ಫುಲ್ಲಾಗಕ್ಕೆ ಹಚ್ಕೊಳ್ತು. ಈ ಆ್ಯಪಲ್ ಜ್ಯೂಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು, ಸಖತ್ ಟೇಸ್ಟ್ ಆಗಿತ್ತು. ಆ್ಯಂಡ್ ಹಿಯರ್ ಕಮ್ಸ್ ಮೈ ಫೇವ್ರೆಟ್ ಡಿಶ್, ನಾನ್ ವೆಜ್ ರೇಮನ್ನು. ಗುರು ಇದು ಮಾತ್ರ ಸಖತ್ತಾಗಿರುತ್ತೆ. ಇದರಲ್ಲೊಂದು 4-5 ಡಿಶ್ ಅಷ್ಟೇ ಹಾಕೋದು. ಬಟ್ ನಾನು ಹಂಗೂ ಚೆಫ್ಗೆ ಹೇಳಿದೆ, ಈ ರೇಮನ್ಗೋಸ್ಕರನೇ ನಾನು ಇನ್ನೊಂದ್ಸರಿ ವಿಸಿಟ್ ಮಾಡ್ತೀನಿ ಖಂಡಿತ ಅಂದ್ಬಿಟ್ಟು. ನೀವು ಯಾರಂದರೆ ಈ ಕೆಫೆ ಕಡೆ ಇದ್ದರೆ ವಿಸಿಟ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು ಖಂಡಿತ ನನಗೆ ಮೆಸೇಜ್ ಮಾತ್ರ ಮಾಡೋದು ಮರಿಬೇಡಿ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಈ ರೇಮನ್ನ. ಆ್ಯಕ್ಚುಲಿ ಚೆಫ್ ಯಾರಂದರೆ ನನ್ನ ತಮ್ಮ ಥರ ಅವರು. ತುಂಬ ದಿವಸದಿಂದ ನಾನು ಅವರು ಒಂದು ರೈಡ್ ಹೋಗ್ಬೇಕಂತ ಪ್ಲ್ಯಾನ್ ಆಗ್ತಿದ್ರಿ. ಬಟ್ ಸಮ್ ಆಫ್ ದಿ ಅದರ್ ರೀಸನ್ನಿಂದ ಸ್ವಲ್ಪ ಅದು ಕೆಟ್ಟೋಗ್ತಿತ್ತು. ಸರಿ ಒಂದು ಶಾರ್ಟ್ ರೈಡ್ ಹಾಕೋಬರೋಣ ಅಂದ್ಬಿಟ್ಟು ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ರಿ ನಾನು ಮತ್ತು ನಮ್ಮ ಚೆಫು. ಒಂದು ಶಾರ್ಟ್ ಸನ್ಸೆಟ್ ರೈಡು. ಅಲ್ಲಿ ಮುಂದೆ ಹೋಗ್ತಿರೋದು ನಾನು. ಸೊ ಈ ಡ್ಯೂಕ್ 250 ಬಂದು ನಮ್ಮ ಬ್ರದರ್ದು, ನಮ್ಮ ಚೆಫ್ದು. ಸೊ ಇದು ನನಗೆ ಸೂಟ್ ಆಗ್ತಿದೆಯಾ ಈ ಬೈಕು ಏನಂತ ಕಮೆಂಟಲ್ಲಿ ಹಂಗೆ ಕಮೆಂಟ್ ಮಾಡಿಬಿಡಿ.
ಸ್ವಲ್ಪ ದೂರ ಹೋದ್ಮೇಲೆ ನಮ್ಮ ಬೀಸ್ಟ್ಗಳನ್ನ ಸೈಡಲ್ಲಿ ಪಾರ್ಕ್ ಮಾಡಿಕೊಂಡು ಒಂದು ಮಿನಿ ಫೋಟೋಶೂಟ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಕೆಫೆ ಕಡೆಗೆ ಹೊರಟ್ರಿ. ನೋಡಿದ್ರೆ ನಮ್ಮ ಸ್ಪೆಷಲ್ ಪರ್ಸನ್ ಒಂದು ಕ್ಯೂಟ್ ಆಗಿರೋ ಎಲಿಫೆಂಟ್ ಪಾಟ್ ಪೇಂಟಿಂಗ್ ಮಾಡಿದ್ರು. ಈ ಪ್ಲೇಸ್ ಲೊಕೇಶನ್ ನಿಮ್ಗೆ ಏನಂದ್ರೆ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಲೊಕೇಶನ್ ಕಳಿಸ್ಕೊಡ್ತೀನಿ ನಾನು. ಸೊ ಅಷ್ಟೇ ಗೈಸ್, ಈ ಕೆಫೆಗೆ ಹೋಗಿ ಫುಡ್ ಟ್ರೈ ಮಾಡಿ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಫಿಶ್ ಸಿಗೋ ಜಾಗನ ಸ್ವಲ್ಪ ಸಪೋರ್ಟು ಮಾಡಿಕೊಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಲವ್ ಯು ಆಲ್.